ನಮಸ್ಕಾರ. ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನಾವು ಮಹಾರಾಷ್ಟ್ರದಲ್ಲಿ ಆದಿವಾಸಿಗಳು ಯಾವ ರೀತಿ ಅಡವಿಯಲ್ಲಿ ಜೀವನ ಮಾಡ್ತಾರೆ ಅಂಥೇಳಿ ನೋಡೋಣ ಅಂತ ಅವ್ರದ್ದೊಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು 1500 ರೂಪಾಯಿಗಳನ್ನು ಕೊಟ್ಟು ಒಂದು ದಿನಕ್ಕೆ ಒಂದು ಆಟೋವನ್ನು ತೆಗೆದುಕೊಂಡಿವಿ. ತದನಂತರ ಅಡವಿಯಲ್ಲಿ ಸುಮಾರು ಅಂದರೆ ಒಂದು 50 ಕಿಲೋಮೀಟರ್ ದೂರದಲ್ಲಿ ಹೋದ್ವಿ ನಾವು. ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಅಳಿಯಂದರು ಕೂಡ ಇದ್ದರು. ಅವರು ನಾವು ಕಲಿತು ಒಂದು ವಿಡಿಯೋ ನೋಡೋಣ ಅಡವಿಯಲ್ಲಿ ಭಾಳ ಜನರು ವಾಸಿಸುತ್ತಿರುತ್ತಾರೆ ಇವರು ಆದಿವಾಸಿಗಳು ಅಂತೇಳ್ಬಿಟ್ಟು ಹೋದ್ವಿ. ಆ ಒಂದು ವಿಡಿಯೋ ತಮ್ಮ ಮುಂದೆ ತರಲಿಕ್ಕೆ ಬಯಸ್ತೀನಿ. ಯಾಕಂದರೆ ವಿಶೇಷವಾಗಿ ರೈತರು ಇದನ್ನು ಖಂಡಿತವಾಗಿ ನೋಡಬೇಕು. ಇಲ್ಲಿ ಈ ಆದಿವಾಸಿ ಜನಗಳೇನಿರ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಕಡೆ ಹೊಲ ಇರುತ್ತೆ ಎಲ್ಲರಿಗೆ, ಆದರೆ ಊರಲ್ಲಿ ವಾಸ ಮಾಡ್ತಾರೆ. ಈ ಆದಿವಾಸಿಗಳು ಹಂಗಲ್ಲ. ಅವ್ರದ್ದು 1, 2, 3 ಗುಂಟೆ ಇದ್ದರೂ ಸಹ ಅದೇ ಗುಂಟೆ ಎಕರೆ ಜಮೀನಿನಲ್ಲಿ ಅದೇ 1 ಗುಂಟೆ, 2 ಗುಂಟೆ, 3 ಗುಂಟೆ, 4 ಗುಂಟೆ ಈ ಥರ ಒಂದೊಂದು ಗುಂಟೆ ಇದ್ದರೂ ಕೂಡ ಅವ್ರ ಮನೆ ಅಲ್ಲೇ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಚಪ್ರದ ಥರ, ಅಂದರೆ ನಮ್ಮ ಥರ ಕಲ್ಲಿನಿಂದ ಕಟ್ಟಿದ ಮನೆಗಳಿರಲ್ಲ. ಒಂದು ಯಾವುದೋ ಅಲ್ಲೇ ಸಿಗುವಂಥವಾಗ ಒಂದಿಷ್ಟು ಕೆಲವೊಂದು ಕಟ್ಟಿಗೆಗಳನ್ನು ಜೋಡಿಸಿ ಅದಕ್ಕೆ ಮತ್ತು ಇದು ಮಣ್ಣನ್ನು ಸಾರಿಸಿ ನಂತರ ಕೆಳಗಡೆ ಸಗಣಿಯಿಂದ ಸಾರಿಸ್ಕೊಂಡು ಮೇಲೆ ಚಪ್ರದ ಥರ ಹಾಕ್ಕೊಂಡು ಅದ್ರ ಮೇಲೆ ತಾರ್ಪಾಲ್ ಹಾಕ್ಕೊಂಡು ಈ ರೀತಿ ಜೀವನ ಮಾಡ್ತಾರೆ ಅವರು. ಅಂದರೆ ಅಲ್ಲೇ ಬೆಳೆಯುವಂಥ ತರಕಾರಿಗಳು, ನಂತರ ಇದು ಭತ್ತ, ಈ ಎಲ್ಲ ಆಹಾರಗಳನ್ನು ತಿಂದು ಅವರನ್ನು ಭಾಳ ಜನರನ್ನು ನಾನು ಗಮನಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಅವರಿಗೆ ಹೊಟ್ಟೆ ಬಂದಿರಲ್ಲ, ಅಂದರೆ ಬೊಜ್ಜು ಬಂದಿರಲ್ಲ. ಅದಕ್ಕಾಗಿ ದಯಮಾಡಿ ರೈತರು ಹೆಚ್ಚಿನ ಒತ್ತು ಕೊಟ್ಟು ಈ ನಮ್ಮ ರೈತರು ಕೂಡ ಇದೇ ರೀತಿ ಅಡವಿಯಲ್ಲಿ, ಅಂದರೆ ಅವರವರ ಹೊಲಗಳಲ್ಲಿ ಜೀವನ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋದು ನನಗನ್ಸುತ್ತೆ. ಅವರು 100 ವರ್ಷಕ್ಕಿಂತ ಜಾಸ್ತಿ ಜನ ಬದುಕಿದ್ದಾರೆ. ಅಂಥವ್ರ ಜೊತೆಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಆದರೆ ತೋರಿಸಲಿಕ್ಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವು ಏನಾರಿದ್ದರೆ ಮುಂದಿನ ವೀಡಿಯೋದಲ್ಲಿ ತೋರಿಸೋಣ. ಆದರೆ ಈಗ ಅವರು ಇರುವಂಥ ಸ್ಥಳಕ್ಕೆ ಬಂದಿದ್ವಿ. ಬನ್ನಿ ನಾವು ನೀವೆಲ್ಲರಿಗೆ ಸೇರಿ ಅವರು ಈ ಒಂದು ಜಾಗದಲ್ಲಿ ಹೇಗೆ ವಾಸವಾಗಿರ್ತಾರೆ, ಅವರ ಹೊಲ ಏನು, ಅವರ ಒಂದು ಮನೆಗಳು ಹೆಂಗಿರುತ್ತೆ ಅನ್ನೋದು ಒಬ್ಬ ರೈತರನ್ನ ನಾವು ಭೇಟಿ ಮಾಡಿದ್ದೀವಿ. ಅವ್ರ ಜೊತೆಯಲ್ಲಿ ಇದು ಅವ್ರದ್ದು ತೋಟ. ಈ ಮುಂದೆ ಹೇಳ್ತಾ ಇರ್ತೀನಿ, ಸ್ವಲ್ಪ ಗಮನಿಸಬೇಕು. ಇಲ್ಲಿ ಸ್ವಲ್ಪ ವಾಯ್ಸ್ ಕಡಿಮೆ ಆಗಿದೆ. ತಾವು ಸ್ವಲ್ಪ ಇದನ್ನು ಸಾಕಾರ ಮಾಡ್ತೀರಿ ಅಂತೇಳಿ ತಿಳ್ಕೊಳ್ತೀನಿ. ಬನ್ನಿ ನೋಡಿ. ಈ ಒಂದು ಟಮಟ ಬೆಳೆಯನ್ನು ಕೆಲವೊಂದಿಷ್ಟು ಗುಂಟೆಗಳಿದೆ. ಈ ಗುಂಟೆಗಳಿರುವಂಥ ಜಾಗದಲ್ಲಿ ತಾರ್ಪಾಲ್ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವರ ಹತ್ರ ನೀರು ಕೂಡ ಚೆನ್ನಾಗಿ ಸಿಗಲ್ಲ ಅಂತ ಕೇಳಿದ್ದೀವಿ ನಾವು. ನೀರು ಕೂಡ ಯಾವುದೋ ಬಾವಿಯಿಂದ ಒಂದು ಪೈಪ್ಲೈನ್ ಮಾಡಿಕೊಂಡು ತಂದುಕೊಳ್ತಾರೆ. ಇಲ್ಲಿ ಸರಿಯಾಗಿ ಸಮಯಕ್ಕೆ ಕರೆಂಟ್ ಕೂಡ ಸಿಗಲ್ಲ. ಆದರೂ ನೀರು ಕಡಿಮೆ ಇದ್ದರೂ ಪರವಾಗಿಲ್ಲ, ಅದಕ್ಕೆ ತಾರ್ಪಾಲ್ ಹಾಕಿದ್ದಾರೆ. ತಾರ್ಪಾಲ್ ಹಾಕಿದರೆ ಹೆಚ್ಚಿನ ನೀರು ಅವಶ್ಯಕತೆ ಇಲ್ಲ. ತಂಪು ಒಂದು ಸಾರಿ ಕೊಟ್ಟರೆ ಅದೆಷ್ಟೋ ದಿನಗಳವರೆಗೂ ಇರುತ್ತೆ, ಹಿಡ್ಕೊಂಡಿರುತ್ತೆ ನೀರಿನ ತಂಪು. ಆ ರೀತಿ ಎಷ್ಟು ಚೆನ್ನಾಗಿ ಟಮಟೆ ಬೆಳೆ ಬೆಳೆಸಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಫಸಲು ಬಂದಿದೆ. ನಂತರ ನೋಡಿ, ಇರುವಷ್ಟು ಜಾಗದಲ್ಲೇ ಈ ಕಡೆ ಎಲ್ಲ ತರಕಾರಿಗಳು ಹಾಕ್ಕೊಂಡಿರ್ತಾರೆ. ಇದು ನೋಡು, ಇದು ಅವರಿಕಾಯಿ ಬಳ್ಳಿ. ಸಾಕಷ್ಟು ಅವರಿಕಾಯಿ ಬರುತ್ತೆ. ಇದರಿಂದ ಒಂದು ಕಂಟಿ ಥರ ಇದೆ, ಇದಕ್ಕೆ ಹಬ್ಸಿದ್ದಾರೆ. ಸಾಕಷ್ಟು ಅವರಿಕಾಯಿ ಸಿಗುತ್ತೆ. ಇದನ್ನು ತಗೊಂಡೋಗಿ ಮಾರ್ಕೆಟ್ನಲ್ಲಿ ಮಾರ್ಕೊಳ್ತಾರೆ. ನಂತರ ಇದು ಹೀರೆಕಾಯಿ ಬೆಳೆ ಕಾಣ್ತಾ ಇದೆ. ನಂತರ ಅವರಿಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕೆಂಪು ಅವರಿಕಾಯಿಗಳು ಈ ಕಡೆ ಬಳ್ಳಿಗಿರುತ್ತೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡು. ಈ ರೀತಿ ಇವುಗಳನ್ನೆಲ್ಲ ಸೇಕರಣೆ ಮಾಡಿಕೊಂಡು ಅವರು ಒಂದು ಪಟ್ಟಣಕ್ಕೆ ಹೋಗಿ, ಹತ್ತಿರ ಇರುವಂಥ ಪಟ್ಟಣಕ್ಕೆ ಹೋಗಿ ಮಾರ್ತಾರೆ. ನೋಡಿ, ಬಾಳೆ ತೋಟಗಳು, ಬಾಳೆಹಣ್ಣಿನ ಗಿಡ, ನಂತರ ನೋಡಿ ಇದು ಹೀರೆಕಾಯಿ ಬಳ್ಳಿಯನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಸಾಕಷ್ಟು ಹೀರೆಕಾಯಿ, ಸೋರೆಕಾಯಿ ಬಂತು. ನಂತರ ಇವು ನೋಡು ಕಾಜು ಗಿಡ. ನಂತರ ಇದು ಬಾಳೆಹಣ್ಣಿನ ಗಿಡ. ಬಾಳೆಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಬಾಳೆಹಣ್ಣಿನ ಗಿಡ. ತದನಂತರ ಮುಂದೆ ನೋಡಿ ಮೆಣಸಿನ ತೋಟ ಕೂಡ ಇದೆ. ಮೆಣಸಿನ ತೋಟ, ಎಲ್ಲ ತರಹದ ಮಾವಿನ ಗಿಡಗಳು, ಈ ಎಲ್ಲ ಥರದ ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ. ನೋಡಿ, ಇಲ್ಲಿ ಸುತ್ತ ಮನೆಗೆ ಬಾರ್ಡರ್ ಕಟ್ಕೊಂಡಿರ್ತಾರೆ ಈ ರೀತಿ ಕಟ್ಟಿಗೆಗಳಿಂದ. ನೋಡಿ, ಮನೆಗೆ ಕೋಳಿಗಳನ್ನು ಸಾಕಿರ್ತಾರೆ ಇವರು. ಕೋಳಿಗಳು ಜಾಸ್ತಿ ಸಾಕ್ತಾರೆ ನೋಡು. ಮನೆಗೆ
ಕೋಳಿಗಳಿರುತ್ತೆ, ಯಾವ ರೀತಿ ಕಲ್ಲುಗಳನ್ನು ಜೋಡಿಸಿ ಎಷ್ಟು ಅಂದರೆ ಅವರೊಂದು ಎಷ್ಟು ಇಷ್ಟದಿಂದ ಇಷ್ಟಪಟ್ಟು ಕಟ್ಕೊಂಡಿದ್ದಾರೆ. ನಾವೊಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದರೆ ಆಯ್ತಪ್ಪ ಅಂತೇಳಿ ಎದ್ದು ಹೋಗ್ಬಿಡ್ತೀವಿ. ಅದನ್ನು ಎಷ್ಟು ಸರಿಯಾಗಿ ಕಲ್ಲುಗಳನ್ನು ಜೋಡಿಸಿದ್ದಾರೆ. ನಮ್ಮ ಬೆಟ್ಟ ಗುಡ್ಡದಲ್ಲಿ ಸಿಗುವಂಥ ಕಲ್ಲುಗಳು, ಇದು ಬೆಟ್ಟಕ್ಕೆ ಇರೋದು. ನಮ್ಮ ಕಡೆ ವಾರಿ ಅಂತೇನು ಕರಿತೀವಲ್ಲ, ಆ ಬೆಟ್ಟಕ್ಕೆ ಇರುವಂಥ ಮನೆ ಇದು. ಬನ್ನಿ ಇವ್ರ ಜೊತೆ ಮಾತಾಡಿ ನೋಡೋಣ. एम ताई बरे आहे ना? हां, तुमच्या घर आवडले तसं म्हणून दाखवायला लागले. काय राजा बरे आहेत ना? बघा जेवण करायला बसले. ನೋಡಿಲಿ ರೈತ ಕೂತಿದ್ದಾನೆ ಊಟ ಮಾಡ್ಕೊತ. ಎಷ್ಟು ಚೆನ್ನಾಗಿ ನೋಡಿ, ಇಲ್ಲೇ ಅಡವಿಯಲ್ಲಿ ಅವ್ರು ಊಟ ಮಾಡ್ಕೊತ ಆರಾಮ್ ಕೂತಿದ್ದಾನೆ. ಅವ್ರದ್ದೇ ಮನೆ, ಕೋಮಡ ಕೋಳಿಗಳದಾವೆ ನೋಡಿ. ಈ ಥರ ಎಲ್ಲ ಇವರು ಮನೆಯಲ್ಲಿ ಸೊಸೆ ನೋಡಿ. ಸೊಸೆ नाव काय तुमच्या? ಸೌಮಿತ್ರ. ಬಗ ನೋಡಿ, ಈ ಭಾಗದಲ್ಲಿ ಇನ್ನೂ ಇದನ್ನು ಬಳಸ್ತಾರೆ. ಇದನ್ನು ಯಾಕೆ ಬಳಸ್ತಾರೆ ಅಂತಂದರೆ, ಇದರಲ್ಲಿ ಜೋಳನ ಬೇಯಿಸಿ ಅಂಬಲಿ ಮಾಡ್ತಾರೆ. ಅಂಬಲಿ ಅಂಥೇಳಿ ಅಂಬಲಿಗೋಸ್ಕರ ಇದನ್ನು ಬಳಸ್ತಾರೆ. ಹಿಟ್ಟು ಈಗಲೂ ಈ ಕಲ್ಲಿಗೆ ಹಾಕಿ ಹಿಟ್ಟನ್ನು ಬೀಸ್ತಾರೆ. ಹಿಟ್ಟು ಬೀಸಿ ಇದರಿಂದ ಅಂಬಲಿ ಮಾಡ್ಕೊಂಡು ಕುಡಿತಾರೆ. ನಮ್ಮ ಹತ್ರ ಅಂಬಲಿ ಅನ್ನೋದು ಮರೆತೋಗಿಬಿಟ್ಟಿದ್ದಾರೆ ಜನಗಳು. ನೋಡಿ, ಇವರು ಕೂಡ ನಮ್ಮ ಹತ್ರ ಇರೋ ಥರ ಮರಗಳಿದೆ, ಅದನ್ನು ಸಾರಿಸಿದ್ದಾರೆ ಸಗಣಿಯಿಂದ. ಇಲ್ಲಿ ನೋಡಿ ಬಲಿಗಳು, ನಂತರ ಚಕಡಿ, ಬಂಡಿ ಚಕಡಿಗಳು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡು. ಇಲ್ಲಿ ಕೂತಿದ್ದಾನೆ, ಊಟ ಮಾಡ್ತಾ ಇದ್ದಾನೆ. ಇದೆಲ್ಲ ಇವರ ಒಂದು ಜಾಗ ನೋಡಿ. ಮನೆ ಮುಂದೆಲ್ಲ ಹೀಗೆಲ್ಲ ಇದೊಂದು ಮನೆಯಲ್ಲಿ ಸುತ್ತ ಮಾವಿನ ಮರಗಳು, ಬೆಟ್ಟ ಗುಡ್ಡ, ನಂತರ ಕೋಳಿ. ಇಲ್ಲಿ ನೋಡಿ ಈ ಥರ ಎಲ್ಲ ಬಟ್ಟೆ ಒಗೆದು ಹಾಕ್ಕೊಂಡಿದ್ದಾರೆ. ನಂತರ ಈ ನೀರು ಎಲ್ಲಿಂದ ತರ್ತಾರೆ ಇವರು? ಪೈಪ್ ಈ ಕಡೆ ಹಾಕಿದ್ದಾರೆ ನೋಡಿ. ಈ ಥರ ಬಟ್ಟೆ ಒಗಿಲಿಕ್ಕೆ ಬ್ಯಾರಲು ಈ ಥರ. ಅಲ್ಲಿ ನೋಡಿ ಒಂದು ನಿಂಬೆ ಹಣ್ಣಿನ ಗಿಡ ಇದ್ದದ್ರಲ್ಲಿ ಎಷ್ಟೊಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಮೇಲೆ ಬದನೆಕಾಯಿ ತೋಟ ನೋಡಿ. ತಾವು ಒಂದು ಸಾರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರೈತರು ಯಾಕೆ ಮಾಡಲ್ಲ ಅಂಥೇಳಿ ನೋಡಿ. ಇದು ಒಂದು ಬೆಳ್ಳಿ ಸೋರೆಕಾಯೋ ಬೀರೆಕಾಯೋ ಬೆಳ್ಳಿ. ಇದು ಈ ಬೆಳ್ಳಿ ಇನ್ನೂ ಆಗಿಲ್ಲ, ಹೂವು ಬಿಟ್ಟಿದೆ. ಇಲ್ಲಿ ಬಂದಿದೆ ನೋಡಿ ಸೋರೆಕಾಯಿ ಬೀರೆಕಾಯಲ್ಲಿ ಬಂದಿದೆ. ಇದು ಈ ಥರ ನೋಡಿ ಮಾವಿನ ಮರಗಳು ನೋಡಿ. ಇದೆಲ್ಲ ಈ ಕಡೆ ಬದಿನೆ ತೋಟ ನೋಡಿ. ಇದೇನು ಬದಿನೋ ಗೊತ್ತಿಲ್ಲ, ನನ್ನ ಹತ್ರ ಇದೆ ಪೂರ್ತಿ 4-5 ಫೀಟ್ ಇದೆ ನೋಡಿ. ಗಿಡ ಕೆಳಗಲಿಂದ ಹಿಡಿದು ಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ. ಎಷ್ಟು ದೊಡ್ಡದಿದೆ, ಮಿನಿಮಮ್ ಒಂದು 4-5 ಫೀಟ್ ಇದೆ ನೋಡಿ. ಈ ಥರ 4-5 ಫೀಟ್ ಇದೆ ನೋಡಿ. ಸ್ವಲ್ಪ ಜಾಗ ಇದ್ದದ್ರಲ್ಲೇ ಇಷ್ಟೊಂದು ನೋಡಿ. ಸೀಬೆ ಹಣ್ಣಿನ ಗಿಡ ಇದೆ, ಮಾವಿನ ಹಣ್ಣಿನ ಗಿಡ ಇದೆ, ಕಾಜು ಗಿಡ ಇದೆ ಸಾಕಷ್ಟು. ಇಲ್ಲಿ ನೋಡಿ ಒಂದು ತೊಗರಿ ಗಿಡ ಇದೆ. ತೊಗರಿ ಒಂದು 6 ಫೀಟ್ ಬೆಳೆದಿರುತ್ತೆ, 6 ಫೀಟ್ ಎತ್ತರ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕೂರಲಿಕ್ಕೆ ಈ ಥರ ಇಲ್ಲೆಲ್ಲ ಚಪ್ರ ಹಾಕಿದ್ದಾರೆ, ಯಾವುದೋ ಬೆಳ್ಳಿ ಹರಿಸ್ಲಿಕ್ಕೆ. ನಂತರ ಇಲ್ಲಿ ಹಂಚುಗಳಾಕಿ ಇದನ್ನೊಂದು ಸಣ್ಣದೊಂದು ಚಪ್ರ ಥರ ಮಾಡಿದ್ದಾರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ನೋಡಿ. ನೀಲದಣ್ಣಿನ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ಹನಿ ನೀರಾವರಿಗೋಸ್ಕರ ಮಾಡಿರೋ ಪೈಪ್ಗಳು ಇವೆಲ್ಲ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಇದು ಮಹಾರಾಷ್ಟ್ರದ ಆದಿವಾಸಿ ರೈತರನ್ನು ನೋಡಿ ತುಂಬ ಖುಷಿ ಆಯಿತು. ತುಂಬ ಹೃದಯದ ಧನ್ಯವಾದಗಳು ಈ ಆದಿವಾಸಿ ರೈತರಿಗೆ. ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕೋಳಿಗಳು ಮಾತ್ರ ಇವರು ಮನೆಗೆ ಇರುತ್ತೆ, ಸಾಕಷ್ಟು ಕೋಳಿ ಇರುತ್ತೆ. ಯಾಕಂದರೆ ಇಲ್ಲಿ ಅಡವಿ ಎಲ್ಲ ಆಯ್ಕೊಂಡು ತಿಂದು ಚೆನ್ನಾಗಿ ಬೆಳೆದಿರುತ್ತೆ ಕೋಳಿಗಳೆಲ್ಲ. ಅಲ್ಲಿ ಒಂದು ಇಲ್ಲಿ ನೋಡು, ಅಡವಿಯಲ್ಲೇ ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಚಪ್ರ ಇದೆಲ್ಲ ಮತ್ತು ಮೇಲ್ಗಡೆ ಇವೆಲ್ಲ ಹಾಕಿದ್ದಾರೆ. ತಾರ್ಪಾಲ್ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಮೇಲೆ ಇಲ್ಲಿ ಹಂಚಿದೆ, ಸಿಮೆಂಟ್ ಸೀಟ್ಸ್ ಇದೆಲ್ಲ ನೋಡಿ. ಇಲ್ಲಿ ಚೆನ್ನಾಗಿರ್ಬೋದು ನೋಡಿ. ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ತೋಟದಲ್ಲಿ ಮನೆ ಇದೆಲ್ಲ. तुम्हाला भीत नाही वाटते एवढा जंगलमध्ये? काय भीती वाटेल?
वाघ नाही येत आहे. वाघ आहेत ना, पण ते तिकडे जंगलात राहतात. हाय तरी पण भीत नाही वाटते. नाही. मग तुम्हीच वाघ आहे. हो बरोबर, तुम्हीच वाघ आहे. त्याचं म्हणून नाही भीती वाटते तुम्हाला. बघाच किती छान केले सर ಒಳಗಡೆ ಮನೆ ನನ್ಗೂ ದಿಸ್ತ ತೀಸ್ಕರ್ದೆ ಸರ್. ಇಲ್ಲೆಲ್ಲ ನೋಡಿ ಮನೆ ಒಳಗಡೆ आतमध्ये दाखव ना आतमध्ये. जा ना. हां हे काय बघा, सोनबाई बसले तिथं. हां बघा, सोनबाई ಆಯ್ತಾ. ಹಾಂ ಇಲ್ಲೆಲ್ಲ ಸೊಸಿ ಕೂತಿದ್ದಾಳೆ, ಏನೋ ಕೆಲಸ ಮಾಡ್ತಿದ್ದಾರೆ ಅವರು. ಈ ಥರ ಎಲ್ಲ ಇವರು ಕೂಡಲಿಕ್ಕೆ ಸೋಫಾ ಸೆಟ್ ಹಾಕ್ಕೊಂಡಿದ್ದಾರೆ. ನಂತರ ಇಲ್ಲಿ ನೋಡಿ, ಇದು ಮಂಚ, ಇವ್ರದ್ದು ಸಣ್ಣ ಮಕ್ಕಳನ್ನ ಆಡಿಸ್ಲಿಕ್ಕೆ ತೊಟ್ಲ. ಈ ಸೋನ್ಬಾಯಿಗ ಭಾಳ ಆಯಿತು, ಹಿಂಗೆಲ್ಲ ಮಾಡಿದ್ದಾರೆ ಚೆನ್ನಾಗಿ ನೋಡು. ಇವ್ರದೊಂದು ರಿವಾಜ್ ಇದೆ, ಮದುವೆ ಆಯ್ತಿತ್ತಂದರೆ ಖಂಡಿತವಾಗೂ ಕಂಪಲ್ಸರಿ ಮದುವೆಯಲ್ಲಿ ಈ ಒಂದು ಚಿತ್ರ ಇಳಿಸಲೇಬೇಕು ಇವರು. ಇದು ಒಂದು ಧರ್ಮ ಇವ್ರದ್ದು. ಈ ಒಂದು ಚಿತ್ರ ಇರದೇ ಇದ್ದರೆ ಇವ್ರ ಮದುವೆನೇ ಆಗಲ್ಲ. ಈ ಒಂದು ಚಿತ್ರ ಖಂಡಿತವಾಗಿ ಈ ಒಂದು ಆದಿವಾಸಿಗಳ ಮನೆಯಲ್ಲಿತ್ತು ಅಂತಂದರೆ ಆ ಮನೆಯಲ್ಲಿ ಮದುವೆ ಆಗಿದೆ ಅಂತ ಅರ್ಥ. ಆದಿವಾಸಿ ಮನೆಗಳಲ್ಲಿ ಈ ಒಂದು ಚಿತ್ರ ಖಂಡಿತವಾಗಿ ಇದ್ದೇ ಇರುತ್ತೆ. ಇದು ಮದುವೆಯಲ್ಲಿ ಮಾತ್ರ ಇದನ್ನು ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಇದೊಂದು ಚಿತ್ರ. ಈ ಚಿತ್ರ ಇತ್ತಂದರೆ ಇವರು ಆದಿವಾಸಿಗಳ ಮನೆಯಲ್ಲಿ ಮದುವೆ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಈ ಥರ ಹಳೆಯ ಕಪಾಟಿದೆ, ಟಿ ವಿ ಇದೆ, ಆಧುನಿಕ ದುನಿಯದ್ದು. ನಂತರ ಮೇಲ್ಗಡೆ ನೋಡಿ ಎಲ್ಲ ಹಂಚುಗಳು ಹಾಕಿದ್ದಾರೆ. ಮೇಲ್ಗಡೆ ಎಲ್ಲ ಹಂಚುಗಳೇ. ಮತ್ತು ಇಲ್ಲಿ ಮೇಲಕ್ಕೆ ಏರಲಿಕ್ಕೆ ಇದೊಂದು ಸಿಡಿ ಇದೆ. ಈ ಕಡೆ ಒಂದು ರೂಮ್ ಇದೆ. ಈ ಸಿಡಿ ಮುಖಾಂತರ ಮೇಲ್ಗಡೆ ಹೋಗಿ ಮೇಲ್ಗಡೆ ಒಂದು ಹಟ್ಟ ಥರ ಮೇಲೆಲ್ಲ ಹಂಚುಗಳೇ ಹಟ್ಟ ಥರ ಮಾಡಿದ್ದಾರೆ ನೋಡಿ. ಈ ಹಟ್ಟದ ಮೇಲೆ ಹಂಚುಗಳು, ಹಂಚಿನ ಮನೆಯೇ ಇದೆಲ್ಲ ನೋಡಿ. ಈ ಥರ ಇರುತ್ತೆ. ಮತ್ತು ಈ ಕಡೆ ನೋಡಿ ಕಿಟಕಿ, ಬಾಗಿಲ, ಗಾಳಿ ಆಡಲಿಕ್ಕೆ ಎರಡೆರಡು ಕಿಟಕಿಗಳು, ರೂಮ್ಗಳು ಎಲ್ಲ ಚೆನ್ನಾಗಿದೆ. व्हेरी गुड. लय मस्त आहे तुमच्या घर. हवा पाणी चांगलं आहे. ಮುಂದೆ ಇದು ಮನೆ ಮುಂದೆನೇ ತೋಟ ನೋಡಿ. पंख्याची गरज नाही. ಹಾಂ ಪಂಖ್ಯಾಚ ನೋಡಿ. ಅವ್ರು ಹೇಳ್ತಾರೆ ಪಂಖ ಬೇಕಾಗಿಲ್ಲ. ಅವ್ರು ಹೇಳ್ತಾರೆ ಪಂಖ ಬೇಕಾಗಿಲ್ಲ, ನಮಗೆ ಪಂಖನ ಬೇಕಾಗಿಲ್ಲ, ಒಳ್ಳೆ ಗಾಳಿ ಸಿಗುತ್ತೆ, ಶುದ್ಧ ಗಾಳಿ ಸಿಗುತ್ತೆ, ಆರೋಗ್ಯದಿಂದ ಇರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಟೊಮೆಟೊ ತೋಟ, ಅಲ್ಲಿ ಮುಂದ್ಗಡೆ ಮೆಣಸಿನ ತೋಟ. ಇದು ಮೆಣಸಿನ ತೋಟ. ನಂತರ ಇದು ಟೊಮೆಟೊ ತೋಟ. ಸ್ವಲ್ಪ ಜಾಗನೇ, ಸ್ವಲ್ಪ ನೋಡಿ ಎಷ್ಟಿದೆ. ಕೆಲವೊಂದು ಗುಂಟೆಗಳಲ್ಲಿ ಇರ್ಬೋದು. ಇದು ನೋಡಿ, ಗುಂಟೆಗಳಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ನಾನು ಈ ಬೀಸಕಲ್ಲಿನ ಬಗ್ಗೆ ಅವರಿಗೆ ಮರಾಠಿಯಲ್ಲಿ ಕೇಳಿದ್ದೇನೆ. ಅದನ್ನು ವಾಯ್ಸ್ ಬಂದ್ ಮಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅವರು ಹೇಳಿದರು, ಈ ಬೀಸಕಲ್ಲಿನಲ್ಲಿ ಇಂದಿಗೂ ನಾವು ಅಕ್ಕಿಯನ್ನು ಬೀಸಿ ಅದರಲ್ಲಿ ರೊಟ್ಟಿ ಮಾಡ್ತೀವಿ. ನಂತರ ಜೋಳ ಬೀಸಿ ಅದರಲ್ಲಿ ಬರುವಂಥ ಹಿಟ್ಟಿನಿಂದ ಅಂಬಿಲಿ ಮಾಡ್ತೀವಿ. ಅದು ಕಲಿ ಅಂಬಿಲಿ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ದಿವಸ ನೆನೆಸಿಟ್ಟು ನಂತರ ಅಂಬಿಲಿ ಮಾಡ್ತಾರೆ ಬೇಸಿಗೆಯಲ್ಲಿ. ಅದು ಕುಡಿದ್ರೆ ಹೊಟ್ಟೆಗೆ ತಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಕ್ಕಿ, ಗೋಧಿ, ನಂತರ ಇದು ಬೇಳೆ, ಇವುಗಳನ್ನೆಲ್ಲ ಇದರಲ್ಲಿ ಬಳಸಿ ಮಾಡ್ಕೊಳ್ತೇವೆ. ಇನ್ನೊಂದೇನೆಂದರೆ ಹಿಟ್ಟು ಬೀಸಲಿಕ್ಕೆ ನಮ್ಗೆ ಭಾಳ ದೂರ ಆಗುತ್ತೆ. ಈ ಭಾಗದಲ್ಲಿ ಗಿರಣಿ ಇಲ್ಲ, ಹಿಟ್ಟಿನ ಗಿರಣಿ. ಅದಕ್ಕಾಗಿ ನಾವು ಇದರಲ್ಲೇ ಹಿಟ್ಟು ಬೀಸ್ಕೊಂಡು ರೊಟ್ಟಿ ಮಾಡಿಕೊಂಡು ಊಟ ಮಾಡ್ತೀವಿ. ಆದರೆ ಇದರಲ್ಲಿ ಬರುವಂಥ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅವರು. बनवासात ना, आता पण आहे ना तुमच्याकडे रिवाज ते आंबीलचा? आंबील करतात ना. आता गरमीचे टाइम आली का आम्ही आंबील करतो. गरमीच्या टाइम मध्ये किती, 1 महिना असतात का? 1-2 महिन्यात करतो. 1-2 महिना आंबील. हा बघा. आंबील बनवली मग ते पिले, काय तहान लागत नाही जास्त, काय नाही. असं काय? आंबील मध्ये काय असतात ते ताकद? तेच काय, आम्ही नुसतीच बनवतो. ते आंबट करायचं. पीठ बनवला याच्यात काय, ते आंबट करायचं मडक्यात. दुसऱ्या दिवशी त्याची आंबील बनवायची. असं छान वाटतंय. म्हणजे ते कसं मग आपले
लस्सी कसं पितो तसं आंबट आंबट हां हां असं असं असतात म्हणजे पोटाला थंड असतात, चांगलं अंगाला चांगला आहे का तो? चांगलं. हा, हां 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 ज्वारीची हां नागल्याची बनवतो. हां म्हणजे एकटाच पीठ नसतं त्यांच्यात नाही म्हणजे जर ज्वारी असले तर ज्वारीचीच बनवतो, हं. नागलीची तेव्हा नागलीचीच बनवतो. असं असं का? पसंत पडलं तर नागलीची बनवायची, हां नाहीतर मग ज्वारीची लागली ज्वारीची बनवतो. हो 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 हां काका, ते कुठं येतं हे गावचं नाव काय आणि कुठली जिल्ह्यामध्ये येतं हे? आमचा महाराष्ट्रामध्ये पालघर जिल्हा, पालघर जिल्हा. हे कुठली तालुक्यामध्ये येत आहे? विक्रमगड, विक्रमगड तालुक्यामध्ये. हे तुमच्या पाडाचं नाव काय? कडूपाडा, खडूपाडा. हो हो. तुमचं नाव काका? देऊ खांजोळी. शेत किती आहे तुमच्या? शेती आमची एकूण 4 एकर आहे, हम्म, पण त्याच्यात 4 भावले आहेत. काकाचं पोर 2 जण आहेत, हम्म, आम्ही 3 जण, तसे तर 5 आहेत. हम्म. म्हणजे सगळ्याला थोडं थोडं येत आहे. थोडं थोडं इथं अर्धा अर्धा एकर हो असं. हो. म्हणजे इथं करंट पण आहे तुमच्याकडे? हम्म. करंट आहे. हम्म. म्हणजे ती शेतीला आता तुम्ही मिरची लावलेत ना? मिरची आणि लावले, टमाटा पण लावले, टमाटर पण. त्याला पाणी का कुठून आणताय तुम्ही? विहीर आहेत ना. म्हणजे बोरवेल? नाही, विहीर 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 म्हणजे? खरडा बनवला होता, बावडी. हां हां, बावडी बावडी. त्याचं पाणी घेणार तुम्ही? त्याचं- भेटणार पाणी? हो. हां, त्यांच्यामध्ये घेऊन याला सोडणार. हम्म. बर बर बर. जाम चांगलं आवडलंय मला. तुमच्या महाराष्ट्राचा आदिवासी किशनला आमच्या चॅनलवरून तुम्हाला धन्यवाद बोलतात. नमस्कार. नमस्कार. हां काका, हा. इथं तुमच्या एरियामध्ये मोबाईलचं नेटवर्क भेटणार काय? नाही, दुसरा नाही, फक्त एकच जिओ चालतं. बस एकच? एकच, दुसरा एअरटेल वडा दुसरं काहीच नाही. ती कुठली पण नाही येते? नाही नाही, म्हणजे कोणताच नाही. नेटवर्कचा प्रॉब्लेम आहे. हो. सिर्फ एक जिओ एकच चालणार? एकच चालतो, ते पण कधी कधी. हां, कधी चांगला चालतो तर कधी नाही नाही येत आहे. कधी रेस धरणार, कधी नाही धरणार. नाही धरणार. म्हणजे टी व्हीमध्ये पण ಜಿಯೋच. जिओ. म्हणजे ಏರ್ಟೆಲ್ದವರು ತಾವು ತಿಳ್ಕೊಬೋದು, ಈ ಭಾಗದಲ್ಲಿ ಏರ್ಟೆಲ್ಲು ವಡಾಫೋನ್ ನೆಟ್ವರ್ಕ್ ಇಲ್ಲ ಅಂತ ತಾವೆಲ್ಲ ಈ ಭಾಗದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೇದು ಅನ್ನೋದು ನಮ್ಮ ಒಂದು ಆಲೋಚನೆ. ಥ್ಯಾಂಕ್ ಯು ಕಾಕ. ನಾವು ಅವ್ರ ಮನೆ ನೋಡಲಿಕ್ಕೆ ಬಂದದಕ್ಕಾಗಿ, ಅವರನ್ನು ಸಂದರ್ಶನ ಮಾಡಲಿಕ್ಕೆ ಬಂದದಕ್ಕಾಗಿ ಅವರು ನಮಗೆ ಊಟವನ್ನು ಸಿದ್ಧಪಡಿಸಿದರು. ಆದರೆ ಅವರ ಒಂದು ಗಾವಟಿ ಊಟ ಅಂದರೆ ಅವರ ಹತ್ರ ಸಿಗುವಂಥ ಅಕ್ಕಿಯಿಂದಲೇ ತಯಾರಿಸಿದಂಥ ಒಂದು ಊಟ. ಇದರಲ್ಲಿ ಹೆಚ್ಚಿಗೆ ಎಣ್ಣೆ ಹಾಕಿರೋದಿಲ್ಲ, ಅವರು ಹೆಚ್ಚಿಗೆ ಎಣ್ಣೆನೇ ತಿನ್ನೋಲ್ಲ. ಮತ್ತು ತದನಂತರ ಅವರು ಸ್ಟೀಲ್ ಗಂಗಳಿನಲ್ಲಿ ಊಟ ಕೊಡ್ತೀವಿ ಅಂತಂದರು. ಬೇಡ, ನಮಗೆ ಬಾಳೆ ಎಲೆ ಇದೆ, ಆ ಬಾಳೆ ಎಲೆಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಅಂತಂದರೆ, ಪರವಾಗಿಲ್ಲ ಬನ್ನಿ ಅಂತೇಳಿ ಎಲೆಯನ್ನು ಕಟ್ಕೊಂಡು ಬಂದು ಚೆನ್ನಾಗಿ ತೊಳೆದು ನಮ್ಮಿಬ್ಬರಿಗೆ ಊಟಕ್ಕೆ ಇಟ್ಟಿದ್ದಾರೆ. ನೋಡಿ, ನುಗ್ಗೆಕಾಯಿ ಸಾರು, ತುಂಬ ಚೆನ್ನಾಗಿ ನುಗ್ಗೆಕಾಯಿ ಸಾರು ಮಾಡಿದ್ದಾರೆ. ತದನಂತರ ಆಲೂಗಡ್ಡೆ, ಟಮಾಟ ಹಾಕಿ, ತದನಂತರ ಉಳ್ಳಾಗಡ್ಡಿ ಕೊಯ್ದು, ನಂತರ ಬಾಳೆ ಎಲೆಯಲ್ಲಿ ಇಬ್ಬರಿಗೆ ಊಟ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಅವರು ಇದೆಲ್ಲದಕ್ಕಿಂತ ಅವ್ರ ಪ್ರೀತಿ ತುಂಬ ಚೆನ್ನಾಗಿತ್ತು, ಅದು ದೊಡ್ಡದು ಅನಿಸಿತ್ತು ನಮಗೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನೆಲ್ ವತಿಯಿಂದ. ಕಲಬೆರಕೆ ಇಲ್ಲ ಅಂದರೆ ಈ ರೀತಿ ನೋಡಿ, ಇದೆಲ್ಲ ಈ ರೀತಿ. ఈ ರೀತಿ ಈ ರೀತಿ ಎಲ್ಲ ನೋಡಿ, ಈ ಕಡೆ ಎಲ್ಲ ಸುತ್ತಮುತ್ತ ಈ ರೀತಿ ಎಲ್ಲ ಇದಿದೆ. ಒಲೆ ಇಲ್ಲಿ ನೋಡಿ, ಹೊರಗಡೆ ಅಡುಗೆ ಮಾಡ್ತಾರೆ ಇವರು. ಹೊರಗಡೆ ಅಡುಗೆ ಸಿಲಿಂಡ್ರ್ ಹೆಚ್ಚಿಗೆ ಬಳಸಲ್ಲ. ಬಳಸಲ್ಲ. ನೋಡಿ, ಇಲ್ಲೇ ಒಂದು ಮೈದಾನ ಇದೆ, ಒಳ್ಳೆ ಅಂಗಳ ಇದೆ. ಅಂಗಳದನ್ನು ತುಂಬ ಚೆನ್ನಾಗಿ ಸಾರಿಸಿದ್ದಾರೆ. ನೋಡ್ಬೋದು ತಾವು. ತಾವೆಲ್ಲ ಗೋ ಸಗಣಿಯಿಂದ, ಆಕಳ ಸಗಣಿಯಿಂದ ತುಂಬ ಚೆನ್ನಾಗಿ ಸಾರಿಸಿದ್ದಾರೆ. ಈ ಥರ ಎಲ್ಲ ಒಂದು ಅಂಗಳವನ್ನು ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಅವರಿಬ್ಬರು ಈ ಯಜಮಾನರ ಸೊಸೆ ಅವರು. सिलेंडर मध्ये नाही बनवत जेवण? यांच्यावरच आमचे सिलेंडर नाही भेटलेलाच नाही. सिलेंडर पण नाही भेटले. ती ಉಜ್ವಲ ಯೋಜನೆमध्ये भेटले नाही. ನೋಡ್ಬೋದು ತಾವುಗಳು. बघा, मोदी साहेब भाऊला सिलेंडर नाही भेटले तुमच्या, काहीतरी करून याला सिलेंडर पाजवा. आदिवासी माणूस आहे, एवढा लांब जंगलात असते. ಇವರು ಸಿಲಿಂಡರ್ನಲ್ಲಿ ಅಡುಗೆ ಮಾಡಲ್ವಂತೆ, ಒಲೆಯ ಮೇಲೇ ಅಡುಗೆ ಮಾಡ್ತಾರೆ. ಆರೋಗ್ಯವಾಗಿರುತ್ತೆ ಅಡುಗೆ, ತುಂಬ ಚೆನ್ನಾಗಿದೆ. ನೋಡಿ, ಬೋಗಣಿ ತುಂಬಿಟ್ಟಿದ್ದಾರೆ. ಎಷ್ಟೊಂದು ಬೋಗಣಿ ತುಂಬಿ ನುಗ್ಗೆಕಾಯಿ ಸಾರು ಮಾಡಿ ಬೋಗಣಿ ತುಂಬಿ
ಹಾಕು ನೋಡಿ घे ಇಷ್ಟೊಂದು ಚೆನ್ನಾಗಿ ನಮಗೆ ಅಡುಗೆ ಮಾಡಿಕೊಟ್ಟಿದ್ದಾರೆ. महाराष्ट्र आदिवासी रैतरू किसान एवढा चांगला आमचा सन्मान केले, भोजन दिले, सर्व सन्मान केले. सोनबाई आहे तो. नाव काय सोनबाई? मीना. सोनबाई मीनाक्षी. ತೋಟದಲ್ಲಿ ಕರ್ಕೊಂಡು ಬಂದಿದ್ದಾರೆ. ತೋಟದಲ್ಲಿ ಹರಿದಂಥ ಮೆಣಸಿನಕಾಯಿಗಳು. ಖಾರ ತಿಂದರೆ मला ಹೊರಗಡೆನೆ. हां काका, आता आम्हाला जेवण दिले तुम्ही. जेवण गावठी होतं, त्यांच्यामध्ये जास्ती मसाला नाही होतो, काय नाही होतं. तुम्ही कसं बनवते स्वयंपाक? आम्ही त्याच्यात जरा गावठी भाजी राहिली तर त्याच्यात तेल जास्त नाही टाकत. हां नुसताच बनवतो. फक्त हळद टाकतो, हां मीठ टाकतो, हां तेवढंच. बस एवढंच. तेल जास्ती नाही टाकणार. नाही तर तेल आम्ही चिकन बनवतो तेव्हा तेल थोडस टाकतो. टाकताय. हां पण जास्त नाही, थोडस. भाजीपालामध्ये नाही जास्ती. हां डाल बनवतो त्याच्यात तर तेलच नाही टाकत. असं. नाही. हां म्हणजे मसाला नसतायत ना जास्ती तुमच्या स्वयंपाकमध्ये. खायला जातात तुम्हाला? हो, हां रोज रोज असंच खातात ना? छान वाटतंय. छान वाटतं आम्हाला. हां मसाला आम्हाला जास्ती आवडतच नाही ना, ते खात पण नाही जास्त. ಹಾಂ ಮಸಾಲಾच आवडत नाही. ಹಾಂ ಬಗ ಹಾಂ ಇವ್ರು ಹೇಳ್ತಾರೆ ಮಸಾಲ ಜಾಸ್ತಿ ಉಣೋದಿಲ್ಲ, ಅದು ನಮಗೆ ಹಿಡಿಸಲ್ಲ, ಅದಕ್ಕಾಗಿ ನಾವು ಮಸಾಲ ಭಾಳ ಕಡಿಮೆ ಹಾಕ್ತೀವಿ. ನಂತರ ಮಟನು ಚಿಕನ್ ಇದ್ದರೆ ಸ್ವಲ್ಪ ಎಣ್ಣೆ ಹಾಕ್ತೀವಿ, ಇಲ್ಲಾಂದರೆ ಎಣ್ಣೆ ಕೂಡ ಹೆಚ್ಚಿಗೆ ಬಳಸಲ್ಲ ಅಂತ ಹೇಳ್ತಾರೆ. ते सगळे भाजीपाला तुमच्याच शेतीवर भेटते? हो, शेतीच. ಅವ್ರು ಹೇಳ್ತಾರೆ ಎಲ್ಲ ಈ ಮಾಡುವಂಥ ಅಡುಗೆಗೆ ಬಳಸುವಂಥ ಎಲ್ಲ ತರಕಾರಿ गवार लावतो, टमाटा लावतो, हां मिरची लावतो. हां दुसरं मग असे शेकटाचे शेंगा, हां डाल तुरी करतो, उडीद हां हां करतो, ते घरचंच. म्हणजे सगळे भेटते तुमच्याकडे? हो, भेटतं. म्हणजे तुम्हीच काम करून घेताय त्याला? आम्ही याच्यातच कमावतो आमची जमीन. विकत काय काय आणताय तुम्ही? कापडा आणि डोक्याला तेल? डोक्याला तेल विकत आणतो, कपडा विकत आणतो, हां याची चप्पल असं. म्हणजे पोटाला काय पाहिजे ती सगळे तुमच्याचकडे भेटतंय? ಥೋಡ ಥೋಡ. ಅವ್ರು ಹೇಳ್ತಾರೆ ನಾವು ಊಟಕ್ಕೆ ಸಿಗುವಂಥ ಸಾಮಾನು ಎಲ್ಲ ನಮ್ಮ ಕಡೆ ಸಿಗುತ್ತೆ, ಆದರೆ ನಾವು ಬಟ್ಟೆ ಚಪ್ಪಲಿ ನಂತರ ತಲೆಗೆ ಹಚ್ಕೊಳ್ಳುವಂಥ ಕೊಬ್ಬರಿ ಎಣ್ಣೆ ಇಂಥವು ಮಾತ್ರ ತರ್ತೀವಿ. ಹೆಚ್ಚಿಗೆ ಅಂದರೆ ನಾವು ಹೊಟ್ಟೆಗೆ ಉಪಯೋಗಿಸುವಂಥ ಎಲ್ಲ ವಸ್ತುಗಳು ನಮ್ಮ ಹತ್ರನೇ ಬೆಳಿತೀವಿ ಅಂತ ಹೇಳ್ತಾರೆ. इथं जंगलामध्ये आहे तुम्ही. ही जागा तुमच्याच आहे, तुमच्या नावावर आहे का? हो, नावावर आहे. 7-12 आहेत त्याचा. हां म्हणजे किती पिढी गेली इथं तुमच्या? आता आमची पिढी, आमचा आजोबा गेला, त्यावर माझा वडील गेला, त्यांच्यावर आता आम्ही गेलो. हां आता आमची पोरा करतील. इथंच म्हणजे 3-4 पिढ्या गेले ती. इथंच आहे. तुमचे शेती असले तर इथंच असते. तुम्ही गावमध्ये असायचं ना, गाव छान नाही वाटणार काय तुम्हाला इथं? गावात म्हणजे शेती इकडं हां ना, तिकडे गावात राहून काय फायदा. हां मग ते शेतावरच घर बनवला. इकडेच राहायला म्हणजे चांगले झाडाबाडावर चांगलं हवा पाणी चांगलं असतंय. तसं म्हणून तुम्हाला जंगलही आवडतंय? आवडतं. हो हो हो. म्हणजे 3-4 पिढी गेली इथंच? हो हो हो. म्हणजे इथं कमी काय काय आहे तुम्हाला? रोडचा आम्हाला रोड नाही हां आणि लाईट नाही. लाईट टायमावर येत नाही? टाइम मध्ये लाईट तर आहेच नाही, हां पण ते तिकडचे लांबून आम्ही तिकडची गावाची थोडासा बाहेर टाकून आणलं, नाही तर लाईट नाही इकडे. हां नंतर पियाचं पाणी तर बावडी खोदली, कुवामध्ये बावडी खोदले. म्हणजे लाईट घरला नाही, नाही. चांगला रोड पण नाही. म्हणजे पावसाच्या टाइम मध्ये तकलीफ होणार रोडचा. होणार. हां हां पाणी पण मे महिन्यामध्ये पाणी पण कमी पडतो. हां लांबून आणायला लागतो पाणी. एवढं लांब जायला लागतं? जवळजवळ 1 किलोमीटर जायला लागतं. ಓ ಹೋ ಪಿಯಲ್ಲ? त्यात तिकडे नाक्यावरती. ನೋಡಿ ಇವರು ಇಷ್ಟು ದೂರ ಇರ್ತಾರಂತೆ, 1 ಕಿಲೋಮೀಟರ್ दूर आहे, पण ते म्हणजे मे महिन्यामध्ये मग पाणी नाही राहत. असं बावडी आहे. मे महिन्यामध्ये नसते, तेव्हा लांब जायला लागतात. तर मग सरकार काय तर करून हे पियाला पाणी द्यायचं याला. हां पियाला पाणी आणि रस्ता आणि लाईट
तीन काम करून द्यायचं. ते टाकी चालू आहे ना, पण ते अजून काय पाईपलाईन काय आली नाही. नाही झाले आणि म्हणजे चालू झाली टँकीचा. काम चालू आहे, पण ते अजून इकडं म्हणजे अजून 2-3 महिना जाणार, तेव्हा पियाला पाणी भेटतंय. म्हणजे रस्ता पाहिजे, रस्ता आणि लाईट लाईट पाहिजे. दोनाचा बाकी आहे. बर बर बर. म्हणजे काका किती घर असतं ते? जवळ जवळ नसतायत ना, लांब लांब असतंय? तुम्हाला भीती नाही वाटतात का? एक एक घर जाम लांब लांब असतंय. नाही भीती नाही वाटत. हा, जंगलामध्ये पोरबाळ पण असंच राहतात. असंच राहतो. हा, यांच्या तुमच्या डोंगरमध्ये वाघ असतात का? हो आहेत. ವಾಘ ವಾಘ అంటే పులిలు. ಹಾಂ, ವಾಘ ಅಂದರೆ ಹುಲಿಗಳು ಕೂಡ ಇವರ ಜಂಗಲ್ನಲ್ಲಿ ಇದೆ ಅಂತೆ. ಇದ್ರೂ ಕೂಡ ಇವರಿಗೆ ಭಯ ಇಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಹುಲಿಗಳಿರುವಂಥ ಅಡವಿಯಲ್ಲಿ ಇವರು ಜೀವನ ಮಾಡ್ತಾರೆ. ನಮ್ಮ ಕಡೆ ಒಳ್ಳೆ ಒಳ್ಳೆ ಹೊಲಗಳಿರುತ್ತೆ, ಆದರೂ ಅಲ್ಲಿ ನಮ್ಮ ಜನಗಳು ಇರೋಲ್ಲ. ಬರ್ ಕಾಕ, ನಮಸ್ಕಾರ. ನಮಸ್ಕಾರ. ಇದು ಇವರ ಮನೆ, ನಮಗೆ ಊಟ ಮಾಡಿಸಿದಂಥವ್ರ ಮನೆ. ಇವರ ಅಣ್ಣವ್ರು ಇಲ್ಲಿ ನಿಂತಿದ್ದಾರೆ. ಇದು ಊಟ ಮಾಡಿಸಿದವ್ರ ಮನೆ. ಈ ರೀತಿ ಇದೆ, ಈ ರೀತಿ ಹಿಂಗೆಲ್ಲ ಇದೆ. ಇದು ಹತ್ತಿರದಲ್ಲಿ ಇರುವಂಥ ಒಂದು ಸಣ್ಣ ಮಣ್ಣು ಗುಡಿಸಲುಗಳು. ಈ ರೀತಿ ಗುಡಿಸಲುಗಳು ಇರ್ತವೆ. ಇದರಲ್ಲಿ ಜನಗಳು ವಾಸಿಸುತ್ತಾರೆ. ಹೀಗೆಲ್ಲ ಇರುತ್ತೆ ನೋಡಿ ಹೇಗಿದೆ. ಈ ರೀತಿ ಬಿದಿರು ಬೊಂಬೆಗಳಿಂದ ಸುತ್ತ ಬೇಲಿ ಮಾಡ್ಕೊಂಡಿರ್ತಾರೆ. ಒಂದು ಕಡೆ ಗೇಟ್, ಇದು ಗೇಟ್, ಇದು ಒಂದು ಕಡೆ ನೋಡಿ. ಇದೆಲ್ಲ ನಮ್ಮ ಕಡೆ ವಾರಿ ಅಂತ ಏನು ಕರಿತೀವಿ, ಆ ವಾರಿನೇ ಏಕ್ದಮ್ ವಾರಿಯಲ್ಲೇ ವಾಸಿಸುತ್ತಾರೆ ಇವರೆಲ್ಲರೂ. ಅಡವಿ, ಇಂಥ ಒಂದು ಅಡವಿಯಲ್ಲಿ ವಾಸ ಮಾಡ್ತಾರೆ ನೋಡಿ ಹೇಗಿದೆ. ಇದು ರೋಡು, ಹಂಗೆ ಅದೇ ರೀತಿ ಬಂದರೆ ರೋಡು. ಈ ರೋಡ್ನಲ್ಲಿ ನೋಡ್ಬೋದು ತಾವು, ಮಳೆಗಾಲದಲ್ಲಿ ಇದೊಂದು ನೀರು ಹರಿತಾ ಇರುತ್ತೆ. ಇಲ್ಲಿಂದ ಹಂಗೆ ಬಂದರೆ ನೋಡು, ಇಲ್ಲೊಂದು ಸಣ್ಣದೊಂದು ಪೂಲ್ ಇದೆ. ಈ ಪೂಲ್ನಲ್ಲಿ ಈ ರೋಡ್ಗೆ ಬಂದು ಈ ಥರ ಈ ಕಡೆ ಹೋಗುತ್ತೆ ನೋಡಿ. ಅಲ್ಲಿ ಒಂದು ಮನೆ ಅಂದರೆ ಸುಮಾರು ಒಂದು 2 ಎಕರೆ 3 ಎಕರೆಗೆ ಒಂದೊಂದು ಮನೆ ಇರುತ್ತೆ. 2 ಎಕರೆ ದೂರದಲ್ಲಿ ಮನೆ ಇರುತ್ತೆ ನೋಡಿ. ಅಲ್ಲಿ ಒಂದು ಮನೆ ಇದೆ, ಅಲ್ಲ ಕಾಣ್ತಾ ಇದೆ ಅಲ್ಲ ತಮ್ಗೆ. ಅದನ್ನು ಬಿಟ್ಟರೆ ನೋಡಿ, ಅದರಿಂದ ನೋಡಿ ಇಷ್ಟೆಲ್ಲ ನೋಡಿ, ಎಷ್ಟು ಒಂದು 3-4 ಗದ್ದೆಗಳ ದಾಟಿ ನಂತರ ಈ ಗಿಡಗಳಲ್ಲಿ ಒಂದು ಮನೆ ಇದೆ. ಇಷ್ಟಿಷ್ಟು ದೂರದಲ್ಲಿ ಒಂದೊಂದು ಮನೆ ನೋಡಿ ತಾವು. ಈಗ ಕಾಣ್ತಾ ಇದೆಯಾ ತಮಗೆ ಗಿಡಗಳಲ್ಲಿ? ಅಲ್ಲಿ ಹಸಿರು ಶೆಡ್ ನೆಟ್ ಕಟ್ಟಿದ್ದಾರೆ, ಅದು ಮನೆ ಕುಸಿನಾರ್ದು ಉಂಡಾರ ನೋಡಿ. ಇದು ಇಷ್ಟೊಂದು ದೂರ ಯಾಕೆ ನಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇಷ್ಟು ದೂರದಲ್ಲಿ ಕೂಡ ಮನೆ ಇದೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ದೂರ ನಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಬರೇನಾ ಬಾಳ ये गो कुठं चालले? आम्ही एवढा लांब आले, तुम्हाला भेटायला. तुम्ही चालले असं गेलं तर कसं येऊ? बघा, त्यांचं घर असं आहे, चांगला घर आवडले आम्हाला. ಅಷ್ಟಷ್ಟು ದೂರದಲ್ಲಿ ಒಂದೊಂದು ಮನೆ. ಇವರು ನಮ್ಮನ್ನು ನೋಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಿಂತ್ಕೊಳ್ಳಿ, ನಾವು ನಿಮ್ಮ ಮನೆ ನೋಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ನಿಂತಿದ್ದಾರೆ ಪಾಪ ನೋಡಿ. ಅಡವಿಯಲ್ಲಿ ಇಷ್ಟು ತುಂಬ ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ, ಇಷ್ಟೊಂದು ಒಳ್ಳೆ ಮನೆ. ಇವರೆಲ್ಲ ಆದಿವಾಸಿ ಮಹಿಳೆಗಳು, ರೈತರು, ತುಂಬ ಚೆನ್ನಾಗಿದ್ದಾರೆ ನೋಡಿ. ಇವ್ರದ್ದೆಲ್ಲ ಮನೆ ಈ ರೀತಿ ಇರುತ್ತೆ ಅಡವಿಯಲ್ಲಿ. ಇದು ಮನೆ. ಮನೆಗೆ ಬೀಸಕಲ್ಲು ಸಿಗುತ್ತೆ. ಇನ್ನೇ ಇವ್ರ ಕಡೆ ಬೀಸಕಲ್ಲಿನಿಂದ ಬೀಸಿ ರೊಟ್ಟಿ ಮಾಡ್ತಾರೆ. ನಂತರ ಅಂಬ್ಲಿ ಕಾಸ್ತಾರೆ, ನುಚ್ಚಂಬ್ಲಿ ಕಾಸ್ತಾರೆ. ಇನ್ನೂ ವಾಡಿಕೆಯಲ್ಲಿದೆ ಇವ್ರ ಕಡೆ. ಈಗ ಅವರಿಗೆ ಕುಡಿಲಿಕ್ಕೆ, ನಂತರ ಬಳಸಲಿಕ್ಕೆ ನೀರಂದರೆ ಇದೆ. ಇಷ್ಟೊಂದು ದೂರ ಬರ್ತಾರೆ ನೋಡಿ.
ಇಷ್ಟೊಂದು ದೂರ ಬಂದು ಈ ನೀರುಗಳನ್ನು ಬಳಸುತ್ತಾರೆ ನೋಡಿ. ಎಷ್ಟೊಂದು ನೀರಿದೆ, ದೊಡ್ಡದಾದಂಥ ಒಂದು ಬಾವಿ ಇದೆ, ಸಾಕಷ್ಟು ನೀರಿದೆ ಇದರಲ್ಲಿ. ಈ ನೀರು ಬಳಸ್ತಾರೆ ನೋಡಿ. ಅಷ್ಟೊಂದು ಶುದ್ಧವಾಗಿ ಕಾಣ್ತಾ ಇಲ್ಲ, ಆದರೂ ಇಂಥ ಒಂದು ಬಾವಿಯ ನೀರನ್ನೇ ಕುಡಿಯೋದು ಇವರು. ನೋಡಿ, ಇದೊಂದು ಬಾವಿ ಇದೆ, ಇಲ್ಲಿ ಬೋರ್ವೆಲ್ ಇದೆ, ಕೆಟ್ಟಿದೆ ಅಂತ ಕಾಣುತ್ತೆ. ಮಹಾರಾಷ್ಟ್ರದಲ್ಲಿ ಈ ರೀತಿ ಈಟ್ ಭಟ್ಟಿಗಳನ್ನು ಮಾಡ್ತಾ ಇರ್ತಾರೆ. ಈ ಈಟ್ ಭಟ್ಟಿಗಳಲ್ಲಿ ಇಲ್ಲೇ ಒಂದು ಸಣ್ಣದು ತೋಟ ಮಾಡ್ಕೊಂಡಿದ್ದಾರೆ ಇವರು. ಅಂದರೆ ತರಕಾರಿಗೋಸ್ಕರ ಪುಂಡಿ ಪಲ್ಯ, ಬದನೆಕಾಯಿ, ಉಳ್ಳಾಗಡ್ಡಿ ಇದನ್ನೆಲ್ಲ ಹಚ್ಕೊಂಡಿದ್ದಾರೆ. ನಂತರ ಈ ಕಡೆ ಬಚ್ಚಲ ಮೈ ತೊಳ್ಕೊಳ್ಳೋಕ್ಕೆ, ಇದು ಇವರ ಗುಡಿಸಲ. ಏ ಗರ ಇಸ್ಕಾ, ಇದು ಮನೆ. ಇಲ್ಲಿ ಸಿಗುವ ಅಡವಿಯಲ್ಲಿ ಸಿಗುವಂಥ ಒಂದು ಹುಲ್ಲಿನಿಂದಲೇ ಒಂದು ಜೋಪಡಿ ಮಾಡ್ಕೊಂಡಿದ್ದಾರೆ. ಹಾಂ, नाम क्या है बहन तेरा? नैना। किधर से आई? खासा से। कितना मिलता है रोज़ का या ईट भट्टी में काम करने का? 8 से। काम का ऊपर रहता है। एक बार आपका घर देखेंगे अंदर। ಇದೆಲ್ಲ ಮನೆ ಒಳಗಡೆ ಈ ರೀತಿ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾರೆ ನೋಡಿ. ಈ ಕಡೆ ಜಳಕ ಮಾಡಲಿಕ್ಕೆ ಬಾತ್ರೂಮ್, ಇದು ಬಾತ್ರೂಮು. ಗಂಗಳ ಎಲ್ಲ ತೊಳ್ಕೊಳ್ಳೋದು. ಇಲ್ಲೆಲ್ಲ ಕಿಚನ್ ಮಾಡ್ಕೊಂಡಿದ್ದಾರೆ ಅವರು. ಕಿಚನ್ ಇದೆಲ್ಲ ಈ ಥರ ಕಿಚನ್, ಅಡುಗೆ ಮಾಡೋರು. ಗ್ಯಾಸ್ ಇದೆ, ಎಲ್ಲ ಇದೆ. ನಂತರ ಇದೆಲ್ಲ ಈ ಕಡೆ ನೀರಿಗಾಗಿ ಪ್ಲಾಸ್ಟಿಕ್ ಡಬ್ಬಿಗಳು, ಥಮ್ಸಪ್ ಡಬ್ಬಿಗಳಲ್ಲಿ ಹೆಚ್ಚಿಗೆ ತುಂಬಿಟ್ಕೊಳ್ಳುತ್ತಾರೆ. ಮೇಲೆ ಗಂಗಳ ತುಂಬಿಟ್ಕೊಳ್ಳೋಕೆ ಇದೊಂದು ಈ ಥರ ಮಾಡಿದ್ದಾರೆ. ಇದ್ರ ಮೇಲೆ ತಾರ್ಪಾಲ್ ಹಾಕಿ ಈ ರೀತಿ ಕಟ್ಕೊಂಡಿದ್ದಾರೆ. ಮೇಲೆ ಛತ್ತು ಈ ರೀತಿ ಇರುತ್ತೆ. ಸಣ್ಣದು ರೂಮು, ಚೆನ್ನಾಗಿ ಸಾರಿಸ್ಕೊಂಡಿದ್ದಾರೆ. ಇವರಿಬ್ಬರು ಗಂಡ ಹೆಂಡತಿ. आपका नाम? कृष्णा। ये आपका बीबी? नैना बीबी ना? हाँ हाँ। कितने बच्चे लोग तुम? 2, एक बच्ची। अच्छा ಓಕೆ, ಥ್ಯಾಂಕ್ ಯು. ಮಹಾರಾಷ್ಟ್ರದಲ್ಲಿ ಮಳೆಗಾಲ ನಿಂತ ಕೂಡಲೇ ಇಟಂಗಿ ಬಟ್ಟೆಗಳು ಎಲ್ಲಿ ಬೇಕಲ್ಲಿ ತಲೆ ಎತ್ತುತ್ತವೆ. ಸಾಕಷ್ಟು ವ್ಯವಹಾರ ಇದ್ರದ್ದು. ಯಾಕಂತಂದರೆ ಈ ಕಡೆ ಬಾಂಬೆ ದೊಡ್ಡ ದೊಡ್ಡ ನಗರಗಳ ಹತ್ತಿರ ಅಲ್ಲ, ಅದಕ್ಕಾಗಿ ಇಟಂಗಿ ಬಟ್ಟೆಗಳು ಜಾಸ್ತಿ ಇರ್ತವೆ. ಇಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿ ಜೀವನ ಮಾಡ್ತಾರೆ ಇಟಂಗಿ ಬಟ್ಟೆಗಳ ಮೇಲೆ. ಆದಿವಾಸಿಗಳು ಇದನ್ನೇ ಅವಲಂಬಿಸಿಕೊಂಡಿರುತ್ತಾರೆ. ಈ ಇಟಂಗಿ ಬಟ್ಟೆಗಳ ಮೇಲೆ ಅವರ ಜೀವನ. ನೋಡಿ, ಸಾಕಷ್ಟು ಹೇರಳವಾಗಿ ಇಟಂಗಿ ಬಟ್ಟೆ ಕೆಲಸ ನಡೆಯುತ್ತೆ ಇಲ್ಲಿ. ಈ ರೀತಿ ಕೆಸರು ಕಲಿಸ್ತಾರೆ ಇವರು. ಮಿಲಾವ್ ನೋಡಿ, ಇವ್ರ ಜೊತೆಗೆ ಹೆಣ್ಮಗಳು ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ಆಪ್ಕ ನಾಮ್ ಬೈನ್ಜಿ? ನಾಮ್ ಸುಂದರ್. ನೋಡಿ ಯಾವ ರೀತಿ ಕೆಸರು ಕಲಿಸ್ತಾ ಇದ್ದಾರೆ ಇವರೆಲ್ಲ. ಈ ರೀತಿ ಕೆಸರು ಕಲಿಸಿ ಈ ರೀತಿ ಧೀರೆ వాళ్ళకి తెలుగడే एक मिनट है, कीचड़ मत डालो, रुको। रुक रहे राजे। एक दिन में कितना ईंट बनाते हैं आप लोग? हाँ, 1000 एक जन 1000 ईंट बनाते हैं। रुक, एक दिन में मतलब तुम सब लोग मिलके कितना 5 जन मिलके 1000 ईंट बनाते हैं। एक ईंट को कितना देते हैं आपको? 1 रुपये देते हैं, मतलब 1000 रुपये कमाएंगे दिन में। कोटाने सानारा करस संग यूट्यूब में जाना रे। हाँ बोला एवढंच आहे. बरं खुश रहो.
ಬಾಯ್. ಎಂತ 5 ರೂಪಾಯಿ ಪಡ್ತೇನೆ ಬಿಟ್ರೆ ಭಾಳ మనకు ఒక్కదానే 1 రూపాయి దొరికి చాలు, అంతే ఉంటుంది. ಹೋಲ್ಸೇಲ್ದಿ ಅಂತ ఉంటుంది ಅನ್ಕೊಳಕ್ಕೆ ನಾವು ಅವ್ರ ಜೊತೆಯಲ್ಲಿ ಮಾತಾಡಿದ್ವಿ. ಒಂದು ಈಟಿಗೆ 1 ರೂಪಾಯಿ ಕೊಡ್ತಾರಂತೆ. ಒಂದು ಇಟ್ಟಿಗೆ ತಯಾರು ಮಾಡಿದರೆ 1 ರೂಪಾಯಿ ಕೊಡ್ತಾರಂತೆ. ಅವರು ಸುಮಾರು ಒಂದು 5 ಜನ ಕಲಿತು 1,000 ಇಟ್ಟಿಗೆಗಳನ್ನು ತಯಾರು ಮಾಡ್ತಾರಂತೆ ಒಂದು ದಿನಕ್ಕೆ. ಅಂದರೆ 1,000 ರೂಪಾಯಿ ಸಿಗುತ್ತೆ. ಅಂದರೆ ಒಬ್ರಿಗೆ 200 ರೂಪಾಯಿ ಕೂಲಿ ಬೀಳುತ್ತೆ ಅಂತ ಹೇಳಿದ್ರು. ಹೆಚ್ಚಿಗೆ ಮಾಡ್ಬೋದು, कुठून आणले तो ಗೊತ್ತಿಲ್ಲ. हां गोबर आणलेत ना? गोबर कुठून आणले? फिरायला फिरायला जाऊन गोबर आणून काय करतात त्याला तू? राबणी घरात शेतावर टाकते. ना शेतावर टाकायला किती आहे तुमच्या शेत? दे थोडा आहे थोडा आहे ना त्याच्यामध्ये फिरून आणायचा. ना काय बरं बरं. किती आहे मुला बाळा? बरं बरं बरं. नाव काय तुझं? संगोला बरं, खुश राह. हां ನಾನು ಈ ಅಮ್ಮ ರೈತ ಮಹಿಳೆ ಜೊತೆ ಮಾತಾಡಿದೆ. ಅವ್ರು ಹೇಳ್ತಾರೆ, ನಾನು ಗೊಬ್ಬರ ಹೀಗೆ ಹೋಗಿ ಆಯ್ದುಕೊಂಡು ಬಂದೆ. ತದನಂತರ ಈ ಗೊಬ್ಬರವನ್ನು ಒಯ್ದು ನಮ್ಮ ಹೊಲದಲ್ಲಿ ಹಾಕ್ತೀನಿ ಅಂತ ಹೇಳಿದರು. ಈ ಹೊಲ ಎಷ್ಟಿದೆ ಅಂತ ಕೇಳಿದ್ರೆ ಎಲ್ಲಿ ಸ್ವಲ್ಪ ಇದೆ ಅಂತಂದರು. ಆ ಒಂದು ಸ್ವಲ್ಪ ಹೊಲಕ್ಕೆ ಗೊಬ್ಬರವನ್ನು ಆಯ್ದುಕೊಂಡು ಬಂದು ಹೊಲದಲ್ಲಿ ಚೆಲ್ತಾರಂತೆ. ಹೊಲದಲ್ಲಿ ಚೆಲ್ಲಿ ಬೆಳೆ ಬೆಳಿತೀವಿ ಅಂತ ಹೇಳಿದರು. ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತೇಳಿ ಎಷ್ಟೋ ಹೇಳಿದರು. ತಾವು ಮರಾಠಿಯಲ್ಲಿ ಕೇಳ್ಬೋದು. ಈ ರೀತಿ ಒಂದು ಜೀವನ ಇವರ ಒಂದು ರೈತ ಮಹಿಳೆಯರ ಜೀವನ. ಆದಿವಾಸಿಗಳು ತುಂಬ ಗರೀಬರಾಗಿರ್ತಾರೆ.